ಗೊತ್ತಾಯ್ತು ಕಣ. ಊಟ ಮಾಡಿದ್ಯಾ? ಹೋಗಿ ಮಲ್ಕೋ. ಡಾಕ್ಟರ್ ಹೇಳಿದ್ರಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ. ಮಲ್ಕೋ ಮರಿ. ಏನಿದು? ಓಹ್, ಮಾತ್ರೆ ಹಾಕೊಳ್ಳೋದು ಮರ್ತೇ ಬಿಟ್ಟಿದ್ದೆ. ನಿಂಗೆ ಹೇಗೆ ಗೊತ್ತಾಯ್ತು? ಅಜ್ಜಿ ಕೊಟ್ರು. ಥ್ಯಾಂಕ್ಸ್ ಪುಟ್ಟ. ನಿಮ್ಮ ಅಮ್ಮಂಗೆ ಮಾತ್ರೆ ಕೊಟ್ಟಿಯಾ? ಅದಕ್ಕೆ ನಿನ್ನ ತಾಯಿಗೆ ತಾಯಿ ಅನ್ನೋದು. ಪಪ್ಪ, ಡಾಕ್ಟರ್ ಹೇಳ್ದಾಗೆ ಅಮ್ಮನ್ಗೆ ಶಾಕು ಸಂತೋಷ ಹೇಗ್ ಕೊಡೋದು? ಬಾ ಪುಟ್ಟ, ಕೂತ್ಕೋ. ನನಗೆ ಗೊತ್ತು, ನನ್ನಿಂದ ಎಲ್ಲರಿಗೂ ಬೇಜಾರಾಗಿದೆ. ಆಂಟಿಗೂ ಬೇಜಾರಾಗಿದೆ. ಅಜ್ಜಿ ಬೈತಾರೆ. ರಶ್ಮಿಗೂ ನನ್ ಕಂಡ್ರೆ ಆಗಲ್ಲ. ಅದೆಲ್ಲ ಇರ್ಲಿ ಪುಟ್ಟ. ಈಗ ನಿಮ್ಮ ಅಮ್ಮಂಗೆ ಹೇಗೆ ಹೆಲ್ಪ್ ಮಾಡೋದು ಅಂತ ಕೇಳಕ್ ಬಂದೆ ಅಲ್ವಾ? ಹೇಗೆ? ಡಾಕ್ಟರ್ ಹೇಳಿದ್ರಲ್ಲ, ಅಮ್ಮನ್ಗೆ ತುಂಬಾ ಖುಷಿ ಆದ್ರೆ ನೆನಪು ಬರ್ಬೋದು ಅಂತ. ಸೂಜಿ ಸೂಜಿ ಬಂದ್ಯಾಬಾ? ನನ್ ಕಂದ, ನನ್ ಮೊಮ್ಮಗಳು ಬಂದ್ಬಿಟ್ಲು. ಏನ್ರಿ ಇಲ್ಲಿ ನೋಡಿ, ಇಲ್ಲಿ ಯಾರು ಬಂದಿದ್ದಾರೆ ನೋಡಿ. ಸುಜಿ, ನಮ್ಮ ಮೊಮ್ಮಗಳು ಬಂದಿದ್ದಾಳೆ. ಸುಜಿ ಯಾವಾಗ ಬಂದಿ ತಾಯಿ? ಹೆಂಗ ಹೋಗ್ಬಿಟ್ಟಿದ್ಯವ್ವ? ಚೆನ್ನಾಗಿದ್ಯಮ್ಮ? ಸಾಕು ಸಾಕಣವ ನಿನ್ ಕಣ್ಣ ಮುಚ್ಚಾಲೆ. ಅಮ್ಮಂಗೇನು ನೆನಪಿಲ್ಲ ಅಜ್ಜಿ. ಡಾಕ್ಟರ್ ಹೇಳಿದ್ದಾರೆ, ಹಳೇದೇನಾದ್ರು ನೋಡಿದ್ರೆ, ತುಂಬಾ ಸಂತೋಷ ಆದ್ರೆ ಅಥವಾ ತುಂಬಾ ದುಃಖ ಆದ್ರೆ ಎಲ್ಲ ನೆನಪಿಗೆ ಬರ್ಬೋದು ಅಂತ. ನಿಮಗ್ ಕೈ ಮುಗಿತೀನಿ ಅಜ್ಜಿ. ದಯವಿಟ್ಟು ನಮ್ಮ ಮನೆಗ್ ಬನ್ನಿ. ನಿಮ್ಮನ್ನ ನೋಡೋದು ನಮ್ಮ ಅಮ್ಮಂಗ್ ಜ್ಞಾಪಕ ಬಂದಾದ್ರೂ ಬರ್ಬೋದು. ಅಯ್ಯೋ ನನ್ ಕಂದ, ನನ್ ಕಂದ. ನಿನ್ನಂಥ ಕೂಸನ್ನೇ ಹೆತ್ತವಳು ಅದೆಷ್ಟು ಪುಣ್ಯ ಮಾಡಿದಳಮ್ಮ. ಮಗಳೇ ತಾಯಿಗೆ ತಾಯಿ ಆಗಿದ್ದಾಳೆ. ತಾಯಿ ಋಣ ತೀರಿಸ್ಬಿಡ್ತೀಯ ಕಣವ ನೀನು. ತಾಯಿಯ ಋಣ ತೀರಿಸ್ಬಿಡ್ತೀಯ. ನೀನೇನ್ ಯೋಚನೆ ಮಾಡ್ಬೇಡ ಕಣವ. ಜಮೀನ್ ಮಾಡಿದ್ರು ಚಿಂತೆ ಇಲ್ಲ. ನಿನಗೋಸ್ಕರ ನಿಮ್ಮ ಅಮ್ಮನ್ನು ಉಳಿಸ್ಕೊಂಡೇ ತಿರ್ತೀನವ. ದೊಡ್ಡ ದೊಡ್ಡ ಡಾಕ್ಟರ್ ಎಲ್ಲ ನೋಡಿದ್ದಾರೆ ತತ್ತ. ಈ ಕಾಯಿಲೆ ಬಂದಾಗ ವಾಸಿಯಾಗ ತುಂಬಾ ಕಷ್ಟ. ಬಿಡ್ತೋನ್ನ ಸೂಜಿ, ಬಿಡ್ತೋ. ಸರೋಜನಿಗೆ ಏನೂ ಆಗೋದಿಲ್ಲ. ಅವಳು ಸರಿ ಹೋಗ್ತಾಳೆ. ನನ್ನನ್ನ ಅವ್ವ ಅಂತ ಕರೀತಾಳೆ. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸರೋಜಿಗೆ ಏನಾಯ್ತು? ಸರೋಜನ್ಗೆ ಅವಳ ಗಂಡ ಹೋಗ್ಬಿಟ್ನಂತೆ. ಅವಳಿಗೂ ಏನೋ ಕಾಯಿಲೆ ಆಗಿ ತಾನು ಯಾರು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾಳಂತೆ. ಅಯ್ಯೋ ದೇವ್ರೆ. ಅದಕ್ಕೆ ಈ ಕಂದ ನಮ್ಮನ್ನು ನೋಡಿದ ಮೇಲಾದ್ರೂ ಅವಳಿಗೆ ಜ್ಞಾಪಕ ಬರಬಹುದು ಅಂತ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಹೋಗ್ ಬನ್ನಿ. ಏನ್ ನಗ್ತಾ ಇದ್ದೀರಿ? ಯಾರ್ ನೀವು? ನಾವು ಸರೋಜನ್ ತಂದೆ ತಾಯಿ. ಅವಳಿಗೆ ಹುಷಾರಿಲ್ಲ ಅಂದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಗಂಟು ಮೂಟೆ ಎಲ್ಲ ತಗೊಂಡೇ ಬಂದಿದ್ದೀರಿ? ಅಜ್ಜಿ, ಇವರು ನಮ್ ಜೊತೆನೆ ಇರ್ತಾರೆ. ಇವ್ರು ನೋಡಿದ್ರೆ ಅಮ್ಮಂಗೆ ಮೊದ್ಲಿನ ಹಾಗಾಗ್ಬೋದು.